ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಬ್ಯಾಂಗ್ಳೂರು ರೀಚ್ ಆಗಿ ಬ್ಯಾಂಗ್ಳೂರು ರೀಚ್ ಆದ್ವಿ ಗೈಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಡೇ ಇನ್ ಮೈ ಲೈಫ್ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಬ್ಯಾಂಗ್ಳೂರು ಬಂದಮೇಲೆ ಬಳ್ಳಾರಿಯಿಂದ ಬ್ಯಾಂಗ್ಳೂರು ಬಂದಮೇಲೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಇವತ್ತಿನ ದಿನ ಹೇಗೆ ಹೋದರೆ ಹಾಗೆ ತೋರಿಸ್ಕೊಡ್ತೀನಿ ನಿಮಗೆ. ಏನಪ್ಪ ಅಂತಂದರೆ ಬ್ಯಾಗ್ ಅನ್ಪ್ಯಾಕ್ ಮಾಡ್ಕೋಬೇಕು. ಬಂದ ತಕ್ಷಣ ಬ್ಯಾಗ್ ಎಲ್ಲದಲ್ಲೇ ಅಲ್ಲಲ್ಲಿ ಸ್ವಲ್ಪ ಹರಡ್ಕೊಂಡಿದೆ. ಎಲ್ಲ ಸ್ವಲ್ಪ ಸಾಮಾನೆಲ್ಲ ತೆಕ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಮನೆ ಎಲ್ಲ ಸ್ವಲ್ಪ 4 days ಆಯ್ತಲ್ವ, ಧೂಳಾಗಿದೆ. ಧೂಳೆಲ್ಲ ತೆಕ್ಕೋಬೇಕು. ಸೊ ಅಡುಗೆ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಎಲ್ಲ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಸೊ ಇವಳು ವೈಶು ಇಲ್ಲಿ ಆಡ್ತಿದ್ದಾಳೆ, ಅವನು ದೈವಿ ಟಿ ವಿ ನೋಡ್ಕೊಂಡು ಕೂತಿದ್ದಾನೆ. ಸೊ ನಾನು ನೆಕ್ಸ್ಟ್ ಅಡುಗೆ ಮಾಡ್ಕೋಬೇಕು. ಹಾಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ವಾಶ್ ಮಾಡೋ ಬಟ್ಟೆಗಳು ಸ್ವಲ್ಪ ಇದ್ದಾವೆ, ಅದು ಸ್ವಲ್ಪ ವಾಷಿಂಗ್ ಹಾಕಬೇಕು. ವಾಷಿಂಗ್ ಹಾಕಿ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ, ಯಾವಾಗ ಬಿಸಿಲು ಬೀಳುತ್ತೋ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ವೆದರ್ ನೋಡಿಕೊಂಡು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತೀನಿ. ಜಾಸ್ತಿನಿಲ್ಲ, ಸ್ವಲ್ಪನೇ ಇದ್ದಾವೆ. ಹೋಗ್ಬೇಕಾದ್ರೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ, ಹಂಗೆ ಮೆಸಿ ಬಿಟ್ಟು ಹೋಗಿದ್ದೆಲ್ಲ. ಸೊ ಬಂದಮೇಲೆ ಸ್ವಲ್ಪ ಅಲ್ಲಿಂದ ಊರಿಂದ ಬಂದಮೇಲೆ ಸ್ವಲ್ಪ ಪೀಸ್ಫುಲ್ಲಾಗಿ ಇರಬೇಕು. ನೋಡಿದ ತಕ್ಷಣ ಅದೆಲ್ಲ ಮೆಸಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿ ಕಸ ಬಳ್ದು ಎಲ್ಲ ಸ್ವಲ್ಪ ಇದೆಲ್ಲ ಹಾಕಿ ಸ್ವಲ್ಪ ಕ್ಲೀನ್ ಮಾಡಿ ಬೆಡ್ಡೆಲ್ಲ ಹಾಕಿ ಹೋಗಿದ್ದೆ. ಬಂದ್ಮೇಲೆ ಸ್ವಲ್ಪ ಹಾಗೆ ಪಚ್ಕೊಂಡ್ವಿ, ಮಲ್ಕೊಂಡಿದ್ದು ಎಲ್ಲ ತಿಂದು ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಬ್ಯಾಗ್ ಅನ್ಪ್ಯಾಕ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಸ್ವಲ್ಪ ಅಡುಗೆ ಮಾಡ್ಕೋಬೇಕು. ಅಡುಗೆ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ಗೈಸ್. ಅಲ್ಲಿಂದ ಬಂದಮೇಲೆ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಸೊ ಲೈಟಾಗಿ ಒಂದು ತವೆ ರೈಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ತುಂಬ ಸುಸ್ತಾಗಿದೆ. ಜರ್ನಿಯಲ್ಲಿ ಬೇರೆ ನಿದ್ದೆ ಇರಲಿಲ್ಲಲ್ವ, ಸೊ ಹಾಗಾಗಿ ಅವಳು ನಿದ್ದೆನೇ ಮಾಡಲ್ಲ ರಾತ್ರಿ ಹೊತ್ತು. ಜರ್ನಿಯಲ್ಲಿ ಬೇರೆ ನಿದ್ದೆ ಇದ್ದಿಲ್ಲ, ಸೊ ಹಾಗಾಗಿ ನಿದ್ದೆ ಬೇರೆ ಬರ್ತಾಯಿದೆ. ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ನಿದ್ದೆ ಮಾಡಬೇಕು. ನೆಕ್ಸ್ಟ್ ಡೇನೇ ದೈವಿದು ಹುಟ್ಟಿದಬ್ಬ ಗೈಸ್. ಹುಟ್ಟಿದಬ್ಬ ಯಾವ ಥರ ಮಾಡೋಣ, ಮನೇಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ, ಇಲ್ಲ ಅಂತಂದರೆ ಹೊರಗಡೆ ಎಲ್ಲಾದರೂ ಸೆಲೆಬ್ರೇಟ್ ಮಾಡೋಣ ಅಂತಂತೆ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅದಾದಮೇಲೆ ನಿಯರ್ ಬೈ ಏನಾದರೂ ಅನಾಥಾಶ್ರಮ ಇದ್ದರೆ ಅಲ್ಲಿ ಹೋಗಿ ಬರೋಣ, ಇಲ್ಲಾಂದರೆ ಡೊನೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದೇ ಅದು ನಮ್ಮ ಮನೇಲಿ ಆಗೋ ಸ್ವಲ್ಪ ಖರ್ಚಾಗಿರ್ಬೋದು, ಹುಟ್ಟಿದಬ್ಬಕ್ಕೆ ಮಾಡೋದು 1000-2000 ಆಗಿರ್ಬೋದು. ಅದೇ ದುಡ್ಡನ್ನ ಡೊನೇಟ್ ಮಾಡಿದ್ರೆ ಅವಾಗ ಮಕ್ಕಳಿಗಾದರೂ ಸ್ವಲ್ಪ ಹೆಲ್ಪ್ ಆಗ್ಬೋದಲ್ಲ ಅಂತೇಳಿ ಅದನ್ನು ಥಿಂಕ್ ಮಾಡಿದ್ವಿ. ಯಾಕಂತಂದರೆ ಈ ವಯಸ್ಸಲ್ಲಿ ಎಷ್ಟೇ ಗ್ರ್ಯಾಂಡಾಗಿ ಮಾಡಿದ್ರೂ ಅವರಿಗೆ ಗೊತ್ತಾಗಲ್ಲ. ಯಾಕಂದರೆ ಇಷ್ಟು ಗ್ರ್ಯಾಂಡಾಗಿ ಮಾಡಿದೆ ನನ್ನ ಬರ್ತಡೇ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾಗೋ ಟೈಮಲ್ಲಿ ಏನಾದರೂ ಗ್ರ್ಯಾಂಡಾಗಿ ಮಾಡಿದ್ರೆ ಅವ್ರಿಗೂ ನೆನಪಿರುತ್ತೆ. ಸೊ ಕರೆಕ್ಟ್ ಈ ವಯಸ್ಸಲ್ಲಿ ಮಾಡಿದ್ರೆ ಯಾವ ವಯಸ್ಸಲ್ಲಿ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಬಟ್ ಈ ಚಿಕ್ಕ ವಯಸ್ಸಲ್ಲಿ ಇಷ್ಟು ಗ್ರ್ಯಾಂಡಾಗಿ ಅಥವಾ ಏನಾದರೂ ಇದ್ದಿದ್ರಲ್ಲೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಂಡ್ರೂ ಅವರಿಗೆ ಗೊತ್ತಾಗಲ್ಲಲ್ವ. ಸೊ ಅವ್ರಿಗೆ ಸ್ವಲ್ಪ ಗೊತ್ತಾಗೋ ಏಜಲ್ಲಿ ನಾವೇನಾದರೂ ಮಾಡಿದರೆ ಹೌದು ಮಮ್ಮಿ ಡ್ಯಾಡಿ ಈ ಥರ ಮಾಡಿದ್ದಾರೆ ಗ್ರ್ಯಾಂಡಾಗಿ, ನಾನು ಹುಟ್ಟಿದಬ್ಬ ಚೆನ್ನಾಗಾಯಿತು ಅಂತ ಅನ್ಕೋಬೋದು ಅವ್ರೂ. ಮನೆಗೆ ಬಂದಿವಲ್ಲಮ್ಮ, ಅಜ್ಜಿಯಲ್ಲಿಮ್ಮ, ಅಜ್ಜಿಯಲ್ಲಿ ಬಂಗಾರ, ಅಜ್ಜಿ ದೊಡ್ಡಪ್ಪ ಎಲ್ಲಿಮ್ಮ, ದೊಡ್ಡಪ್ಪ ಎಲ್ಲಿದ್ದಾರೆ ಬಂಗಾರ, ಅತ್ತೆ ಎಲ್ಲಿದ್ದಾರೆ, ಅತ್ತೆ ಇಲ್ಲರಮ್ಮ, ಅತ್ತೆ ಎಲ್ಲಿದ್ದಾರೆ? ಹ್ಞೂ ತಾತಲ್ಲಿ ನೀ ಗೊಬ್ಬಿ. ಅಜ್ಜಿಯಲ್ಲಿದ್ದಾರೆ. ನಾವೆಲ್ಲಿದ್ದೀವಿ ಈಗ? ಮನೆಗೆ ಬಂದಿವಲ್ಲಮ್ಮ, ನಾವು ಪಚ್ಚಣ್ಣ ಇದ್ದೀವಲ್ಲಮ್ಮ. ಮೊಮ್ ತಿಂದ್ರಲ್ಲ ನೀವು? ಗುಡ್ ಗರ್ಲ್. ಹಾಯ್ ಮಾಡು ಎಲ್ಲರಿಗೂ, ಹಾಯ್ ಮಾಡು. ವೆರಿ ಗುಡ್. ಹಾಯ್. ವೆರಿ ಗುಡ್ ಮಗ್ನಿ. ಸೊ ವಿಡಿಯೋ ನೋಡ್ತಾ ಇರಿ, ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೊ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕ್ನೇ ಕ್ಲಿಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗಾದರೆ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಬೆಲ್ಲೈಕ್ನೇ ಕ್ಲಿಕ್ ಮಾಡಿ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಇವಳು ಆಡ್ತಾವಳೆ, ವೈಶು ಅವ್ನು ಟಿ ವಿ ನೋಡ್ತಿದ್ದಾನೆ. ಸೊ ನಾನೀಗ ಸ್ವಲ್ಪ ಬೇಗ ಪಟ್ಟಂತ ಅಡುಗೆ ಮುಗಿಸ್ಕೊಂಡು ಸ್ವಲ್ಪ ಬ್ಯಾಗ್ ಅನ್ಪ್ಯಾಕ್ ಮಾಡಿಕೊಂಡು ನೋಡಿ, ಬ್ಯಾಗ್ ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಿದೆ, ಸ್ವಲ್ಪ ಹಾಕಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಅಜ್ಜಿಯಲ್ಲಿ ಊರಲ್ಲಿದ್ದಾರೆ ಅಜ್ಜಿ. ನಮ್ಮ ಮನೆಗೆ ಬಂದ್ವಲ್ಲಮ್ಮ.
ದೊಡ್ಡಪ್ಪ ಎಲ್ಲಿದ್ದಾರೆ ದೊಡ್ಡಪ್ಪ? ಏ ಗಬ್ಬಿ ಸರಿಯಾಗಿ ಮಾತಾಡ್ಬೇಕು. ಎಲ್ಲರೂ ಹಾಯ್ ಮಾಡು. ಹಾಯ್. ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಡುಗೆ. ಸ್ವಲ್ಪ ಸಾಮಾನು ತೆಗೆದಿಟ್ಕೊಂಡು ತರಕಾರಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ತರಕಾರಿ ಇರಲಿಲ್ಲ, ಸೊ ಅವೇ ತರಕಾರಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ತರಕಾರಿ ಬಂದಿದೆ, ಸೊ ಸ್ವಲ್ಪ ಅದಾವೆ ರೈಸ್ ಮಾಡಿಕೊಂಡು ಏನಾದರೂ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೋ ಹಾಗೆ. ವಿಡಿಯೋ ಹೆಂಗಾಗುತ್ತೋ ಹಂಗೆ ತೋರಿಸ್ಕೊಂಡು ಹೋಗ್ತೀನಿ. ಪ್ಲೀಸ್ ನೋಡ್ತಾ ಇರಿ, ಪ್ಲೀಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ವಿಡಿಯೋ. ಕೊಳ್ತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಿಟ್ಟು ಹೋಗಿದೆ, ಸೊ ಪಾತ್ರೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಈ ಮ್ಯಾಟ್ ಬಂದುಬಿಟ್ಟು ತುಂಬಾ ಯೂಸ್ ಆಯಿತು ನನಗೆ. ಈ ಮ್ಯಾಟ್ ನಾನು ಮೀಶೋಲ್ಲೇ ಪರ್ಚೇಸ್ ಮಾಡಿದ್ದು. ನನಗೆ ಅರೌಂಡ್ 200 ರುಪೀಸ್ ಅಥವಾ 250 ರುಪೀಸ್ ಸಿಕ್ತು. ಸೊ ಸಾಮಾನು ವಾಶ್ ಮಾಡಿದ ಮೇಲೆ ಕೆಳಗಡೆ ಹಾಗೇ ಬೋರ್ಲ್ ಹಾಕ್ತೀವಲ್ವ, ಅಲ್ಲೆಲ್ಲ ಸ್ವಲ್ಪ ಕಲೆ ಬಿದ್ದುಬಿಟ್ಟು ವಾಟ್ರ್ ಆಗಿ ಹಾಗೇ ಇರುತ್ತೆ. ಸೊ ನಾವು ಮ್ಯಾಟ್ ಕೆಳಗಡೆ ಹಾಕಿ ವಾಶ್ ಮಾಡಿಕೊಂಡು ಬೋರ್ಲ್ ಹಾಕೊಂಡ್ರೂ ಚೆನ್ನಾಗಿ ಕಾಣುತ್ತೆ. ವಾಟ್ರೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ ಮ್ಯಾಟ್. ಅದು ತುಂಬ ಚೆನ್ನಾಗಿದೆ. ಬೇಕು ಅಂದರೆ ಕೇಳಿ, ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ನಿಮಗೆ. ಸೊ ಹೀಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು, ಲೈಟಾಗಿ ಏನಾದರೂ ಮಾಡ್ಕೊಡು ಅಂತ ಹೇಳ್ಬಿಟ್ಟು ತರಕಾರಿ ತರಿಸ್ಕೊಂಡಿದ್ದೀನಿ. ನೋಡಿ, ತರಕಾರಿ ಬಂದುಬಿಟ್ಟಿದೆ. ಹಾಲು ಕಂಪಲ್ಸರಿ ಬೇಕಾಗುತ್ತೆ. ಹಾಲು ನಮಗೆ ಬೀನ್ಸ್ ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ತರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗಿತ್ತು, ಅದು ತರಿಸ್ಕೊಂಡಿದ್ದೀನಿ. ಮಿರ್ಚಿ ಆ್ಯಂಡ್ ಈರುಳ್ಳಿ, ಕ್ಯಾರೆಟ್ ಮನೆಯಲ್ಲಿ ಇರಲಿ. ಸ್ನ್ಯಾಕ್ ಥರ ಕೊಡ್ತಿರ್ತೀನಿ ಅವನಿಗೆ. ಕ್ಯಾರೆಟು ತಿಂತಾನೆ. ಆಮೇಲೆ ಇದನ್ನ ಆಫ್ಟರ್ನೂನ್ ಇದು ನನಗೆ ಬಾದಾಮಿ ಹಾಲು ಕುಡಿತಾನೆ ಅವನು, ಹಾಗಾಗಿ ನಾನು ತರಿಸ್ಕೊಂಡ್ಬಿಡ್ತೀನಿ ಬಾದಾಮ್ ಹಾಲು ಅವನಿಗೆ. ಕುಡಿತೀನ? ಕುಡಿತಾನೆ ಅವನು. ಸೊ ಹಾಗಾಗಿ ನಾನು ಈ ಸಾರಿ ಪಿಸ್ತಾ ತಂದ್ಕೊಂಡಿದ್ದೀನಿ. ಯಾವಾಗಲೂ ನಾನು ಬಾದಾಮ್ ತರಿಸ್ತಾ ಇದ್ದೆ. ಸೊ ಸ್ನ್ಯಾಕ್ ಥರ ಇದೊಂದು ಕೊಟ್ಬಿಡ್ತೀನಿ ಅವನಿಗೆ. ಕುಡಿತಿರ್ತಾನೆ ನೋಡ್ರಿ, ಅವ್ನು ಕುಡಿಬೇಕಾದ್ರೆ ಅವಳು ಕೇಳ್ತಾಳೆ. ಹಾಗಾಗಿ ನಾನು 2 ತರಿಸ್ಬಿಡ್ತೀನಿ. ಅವಳು ಕುಡಿಯೋಷ್ಟು ಕುಡಿದು ಆಮೇಲೆ ನಾನು ಕುಡ್ಕೊಂಡ್ಬಿಡ್ತೀನಿ. ತಗೊಂಡೆ. ಹೋಗ್ರಿ ಕೂಚೋ, ಟಿ ನೋಡೋಗ್ರಲ್ಲ, ಕೂಚೋರಿ ಹೋಗ್ರಿ ಹೋಗ್ರಿ. ಗಬ್ಬಿ ತರಕಾರಿ ಬಂದಿವಲ್ಲ, ತರಕಾರಿ ಎಲ್ಲ ಇಟ್ಕೊಂಬಿಡೋಣ ಫ್ರಿಜ್ಜಲ್ಲಿ. ಸೊ ನೆಕ್ಸ್ಟ್ ನಾನಿಲ್ಲಿ ಲೈಟಾಗಿ ಒಂದು ಪಪ್ಪು ಮಾಡೋಣ ಅಂತೇಳ್ಬಿಟ್ಟು ಕುಕ್ಕರ್ ತೊಳ್ಕೊಂಡು ಹಾಕಿಡ್ತಾಯಿದ್ದೀನಿ. ಅದಾದಮೇಲೆ ತರಕಾರಿ ಎಲ್ಲ ಜೋಡಿಸ್ಕೊಂಡು ಇಟ್ಕೊಳ ಅಂತೇಳ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ಕಂಟೈನರ್ಸು ನಾನು ಫ್ರಿಜ್ ಕಂಟೈನರ್ಸ್ನ ತೊಗೊಂಡಿದ್ದು ಮೀಶೋದಲ್ಲೇ. ನನಗೆ ತುಂಬ ಯೂಸ್ ಆದವು ಕಂಟೈನರ್ಸ್. ಅದು ತರಕಾರಿಗಳು ತೊಗೊಂಡ್ಮೇಲೆ ನಾವು ಕವರಲ್ಲಿ ಹಾಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತಿದ್ವಲ್ಲ, ಸೊ ಅದು ಸ್ವಲ್ಪ ದಿನ ಆದಮೇಲೆ ನೀರು ಬಿಟ್ಕೊಳುತ್ತೆ. ಸೊ ಅದು ಬೇಡ ಅಂತ ಹೇಳ್ಬಿಟ್ಟು ಈ ಕಂಟೈನರ್ಸ್ ತೊಗೊಂಡಿದ್ದೀನಿ ನಾನು. ಈ ಕಂಟೈನರ್ಸ್ ನನಗೆ ತುಂಬಾ ಯೂಸ್ ಆಯಿತು. ನನಗೆ ತರಕಾರಿ ತೊಗೊಂಡು 1 ವೀಕ್ ಅಥವಾ 10 ಡೇಸ್ ಆದರೂ ನನ್ನ ತರಕಾರಿ ಫ್ರೆಶ್ ಆಗಿರ್ತವೆ. ನೀರು ಕೂಡ ಅಷ್ಟು ಕೆಳಗಡೆ ಉಳ್ಕೊಂಡ್ಬಿಡ್ತವೆ. ತುಂಬಾ ಯೂಸ್ ಆಯಿತು. ನಾನು ಮೀಶೋದಲ್ಲಿ ತೊಗೊಂಡಿದ್ದು ಕರಿಬೇವು, ಕೊತ್ತಂಬರಿ ಆ್ಯಂಡ್ ನಾನು ಕ್ಯಾರೆಟ್ ಕೂಡ ಅದೆಲ್ಲ ಹಾಕಿಡ್ತೀನಿ. ನೋಡಿ, ಚೆನ್ನಾಗಿದೆ ಇದು. ಟ್ರೈ ಮಾಡಿ. ಫ್ರಿಜ್ ಕಂಟೈನರ್ಸ್ ಮೀಶೋದಲ್ಲಿ ಸಿಗ್ತವೆ. ಇದು ಕಾಡ ಸ್ವಲ್ಪ ತೆಗಿತೀನಿ ಅಷ್ಟೇ, ನಾನು ಜಾಸ್ತಿ ತೆಗಿಯಲ್ಲ. ಕಾಡ ಅದು ಸ್ವಲ್ಪ ಕಟ್ ಮಾಡಿ ಇಟ್ಕೊತೀನಿ ಫ್ರಿಜ್ಜಲ್ಲಿ. ಫ್ರೆಶ್ ಆಗಿರುತ್ತೆ. ಹಾಗೆ ತುಂಬ ದಿನ ನಾವು ಯೂಸ್ ಮಾಡ್ಕೋಬೋದು. ಅದನ್ನು ಎಷ್ಟು ದಿನ ಇಟ್ಟರು ಸ್ವಲ್ಪ ಚೆನ್ನಾಗಿರುತ್ತೆ. ಆ ಕಂಟೈನರ್ಸಲ್ಲಿ ನಾವು ಕರಿಬೇವು, ಕೊತ್ತಂಬರಿ ಅದೆಲ್ಲ ಸ್ವಲ್ಪ ದಿನ ನಾವು 1 ವೀಕ್ ಅಥವಾ 10 ಡೇಸಿಗೆ ಕರಿಬೇವು, ಕೊತ್ತಂಬರಿ ತಂದ್ಕೊಂಡಿರ್ತೀವಲ್ಲ, ಸೊ ಆ ಕಂಟೈನರ್ ಇಟ್ಕೊಂಡ್ಬಿಟ್ಟೆ ಅದು ಕೆಳಗಡೆ ನೀರು ಸ್ಟೋರೇಜ್ ಆಗಿ ಮೇಲ್ಗಡೆ ನೀರು ಬರಲ್ಲ. ಸೊ ನಾವು 10 ಡೇಸ್ ಅಥವಾ 15 ಡೇಸ್ವರೆಗೂ ನಾವು ಅದನ್ನು ಕರಿಬೇವು, ಕೊತ್ತಂಬರಿ, ತರಕಾರಿ ಇಟ್ಕೊಂಡ್ರೂ ಫ್ರೆಶ್ ಆಗಿರ್ತವೆ, ಹಾಳಾಗಲ್ಲ. ಸೊ ವಾಟರ್ ಥರ ಕೂಡ ಅದು ಮೇಲೆ ಬರೋದಿಲ್ಲ. ಇಟ್ಕೋಬೋದು. ಅಟ್ಲೀಸ್ಟ್ ನಾವು 10 ಡೇಸ್ ಆದರೂ ಯೂಸ್ ಮಾಡ್ಬೋದು ಕಂಟೈನರ್ಸ್ನ. ಸೊ
ಕಂಟೈನರ್ಸ್ ಮೀಶೋದಲ್ಲಿ ನಾನು ತೊಗೊಂಡಿದ್ದೀನಿ ನಾನು ಅದೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಜೋಡಿಸ್ಕೊಂಡು ಅದಾದಮೇಲೆ ಇಲ್ಲಿ ನೋಡಿ ನಾನು ಕರಿಬೇವನ್ನ ನಮ್ಮ ಅತ್ತೆ ಮನೆಗೆ ತಂದಿದ್ದೆವು. ನಮ್ಮ ಅತ್ತೆ ಮನೆ ಕರಿಬೇವು ಗಿಡ ತುಂಬಾ ಇದ್ದಾವೆ, 2-3 ಗಿಡಗಳು ಜಾಸ್ತಿನೇ ಇದ್ದಾವೆ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ. ಹಿಂದಿನ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ನೋಡಿ, ನಮ್ಮ ಅತ್ತೆ ಮನೆ ವಿಡಿಯೋ ಅಂತ ಹಾಕಿದ್ದೀನಿ ನಾನು, ಅದೂ ಚೆನ್ನಾಗಿದೆ ವಿಡಿಯೋ. ಅಲ್ಲಿಂದ ನಾನು ಕರಿಬೇವು ಕಿತ್ಕೊಂಡ್ಬಂದಿದ್ದೀನಿ. ಕರಿಬೇವು ಫ್ರೆಶ್ ಆಗಿದೆ. ನಮ್ಮ ಅಮ್ಮನ ಮನೇಲಿ ಸ್ವಲ್ಪ ಇಟ್ಟು ನಾನು ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ನಮ್ಮ ಅತ್ತೆ ಮನೆಯಲ್ಲಿ ಕರಿಬೇವು ಗಿಡ ಒಂದು 2-3 ಕರಿಬೇವು ಗಿಡ ನೋಡ್ಬೋದು. ಸೊ ಕರಿಬೇವು ಗಿಡ ಅಂತನೆಲ್ಲ ಸಾಕಷ್ಟು ಗಿಡಗಳು ನಾವು ನೋಡ್ಬೋದು ನೀವು. ಆ ವಿಡಿಯೋ ನೋಡಬೇಕು ಅಂತಂದರೆ ಇಲ್ಲಿ ಪೋಸ್ಟ್ ಮಾಡಿರ್ತೀನಿ ನೋಡಿ, ಟ್ಯಾಗ್ ಮಾಡಿರ್ತೀನಿ. ಆ ವಿಡಿಯೋ ಕ್ಲಿಕ್ ಮಾಡಿ ನೋಡಿ, ಆ ವಿಡಿಯೋನೂ ಚೆನ್ನಾಗಿದೆ. ಸೊ ಈ ಥರ ಕರಿಬೇವು ಫ್ರೆಶ್ ಆಗಿ ತಂದಿಟ್ಕೊಂಡ್ರೆ ನಾವು ತುಂಬ ದಿನ ಅದನ್ನು ಫ್ರೆಶ್ ಆಗಿ ಯೂಸ್ ಮಾಡ್ಬೋದು ನಾವು ಕಂಟೈನರ್ಸ್ನಲ್ಲಿ. ಕಂಟೈನರ್ಸ್ ಬೇಕು ಅಂದರೆ ಮೀಶೋಲ್ಲಿ ಸಿಗುತ್ತೆ ನೋಡಿರಿ, ಸರ್ಚ್ ಮಾಡಿ ಫ್ರಿಜ್ ಕಂಟೈನರ್ಸ್, ಅವು ತುಂಬ ಯೂಸ್ ಆಗುತ್ತೆ. ಆ ಥರ ಒಂದೊಂದಾಗಿ ತೆಗೆದು ನಾನು ಸ್ಟೋರೇಜ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ತುಂಬಾ ಯೂಸ್ ಆಗುತ್ತೆ. ಕರಿಬೇವು ಕೆಡಲ್ಲ ಜಾಸ್ತಿ, ವಾಟರ್ ಆಗಿ ಹಾಳಾಗುತ್ತಲ್ವ, ಅದನ್ನು ಆಗಲ್ಲ. ಫ್ರೆಶ್ ಆಗಿದೆ ಕರಿಬೇವು. ಯಾಕೆ ಕರೆಸ್ತೀರಿ ಇವಾಗ? ನೀವು ಯಾಕೆ ಹಂಗರ್ಸೋದು? ಯಾಕೆ ಹಂಗರ್ಸೋದು ನೀವು? ಸೊ ರೈಸ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ತವೆ ಇಟ್ಟಿದ್ದೀನಿ. ಬ್ಯಾಗಲ್ಲಿ ಅನ್ಪ್ಯಾಕ್ ಮಾಡ್ಕೊಳ್ಳೋಣ. ಬ್ಯಾಗ್ ಇವಾಗ ಅನ್ಪ್ಯಾಕ್ ಮಾಡ್ಕೊಳ್ಳೋಣ. ನಾನು ಅಲ್ಲಿಂದ ಏನು ತಂದಿಲ್ಲ ಗಾಯ್ಸ್, ಏನು ತೊಗೊಂಡೋಗಿದ್ದೀನಿ ಅಷ್ಟು ತೊಗೊಂಡು ಬಂದಿದ್ದೀನಿ. ಸೊ ಬ್ಯಾಗಿಗೆ ಅನ್ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಧೂಳು ಬಿದ್ದಿದೆ, ಟಿ ವಿ ಹತ್ರ, ವಿಂಡೋಸ್ ಹತ್ರ ಸ್ವಲ್ಪ ಧೂಳಾಗಿದೆ. ಅದೆಲ್ಲ ಒರೆಸ್ಕೊಂಡು ಸ್ವಲ್ಪ ಬ್ಯಾಗ್ ಅನ್ಪ್ಯಾಕ್ ಮಾಡಿಕೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಅವಳಿಗೆ ನಿದ್ದೆ ಬಂದುಬಿಟ್ಟಿದೆ, ಸೊ ಆಟ ಮಾಡ್ತಿದ್ದಾಳೆ. ಸೊ ಅವಳಿಗೆ ನಿದ್ದೆ ಮಾಡಿಸಿ ನಾನು ನೆಕ್ಸ್ಟ್ ನನ್ನ ಕೆಲಸ ಮಾಡಿಕೊಂಡೆ. ಸೊ ನಿದ್ದೆ ಬಂದಿದೆ ಅಂದರೆ ಅವಳಿಗೆ ತುಂಬಾ ಆಟ ಮಾಡ್ತಾಳೆ. ಸೊ ಅಡುಗೆ ಮಾಡೋಕ್ಕೂ ಬಿಡಲ್ಲ. ಸೊ ಅವಳಿಗೆ ನೆಕ್ಸ್ಟ್ ನಾನು ಅವಳಿಗೆ ಪಚ್ಚಿ ಮಾಡಿಸಿ ನಾನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ನಾನು. ರೈಸ್ ಪಪ್ಪು ವಿತ್ ಶುಂಠಿಗೆ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಅಡುಗೆ ಆಯಿತು ಗಾಯ್ಸ್. ಇಲ್ಲಿ ನಾನು ಊಟ ಮಾಡಿಸೋಣ ಹುಡುಗರಿಗೆ ಆಲ್ಮೋಸ್ಟ್ ಅವಾಗ 1:30 ಸಮಥಿಂಗ್ ಏನೋ ಆಗಿತ್ತು ಟೈಮು. ಸೊ ಅವಳು ಮಲ್ಕೊಂಡಿದ್ಲು. ಮಲ್ಕೊಂಡಿದ್ದ ತಕ್ಷಣ ನಾನು ಊಟ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತವೆ ಪಪ್ಪು ಚೆನ್ನಾಗಾಗಿತ್ತು. ಸೊ ಮಕ್ಕಳಿಗೆ ಊಟ ಮಾಡಿಸ್ಬೇಕಲ್ವ. ಸೊ ನಾನು ರೈಸ್ ಸ್ವಲ್ಪ ಮುದ್ದಾಗಿ ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ ರೈಸ್ನ. ಹಾಗೆ ತವೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತೀನಿ. ಹಾಗಿದ್ದರೆ ಹುಡುಗರು ಸ್ವಲ್ಪ ಪಟ ಅಂತ ತಿಂದ್ಬಿಡ್ತವೆ, ಚೆನ್ನಾಗಿ ಸ್ವಲ್ಪ ಮೆತ್ತಗಿದ್ದರೆ ರೈಸು. ಹಾಗಾಗಿ ನಾನು ಮೆತ್ತಗೆ ಮಾಡ್ಕೊತೀನಿ. ಅವರಿಬ್ಬರಿಗೆ ಊಟ ಮಾಡಿಸ್ತಿದ್ದೀನಿ ಗೈಸ್. ಸೊ ನನಗಂತೂ ತುಂಬ ಟೈರ್ಡ್ ಆಗ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ತುಂಬ ಟೈರ್ಡಾಗಿತ್ತು, ನಿದ್ದೆನೇ ಇರಲಿಲ್ಲ ನನಗಂತೂ. ಬಟ್ ಈಗಲೂ ಇಲ್ಲ ನಿದ್ದೆ, ಏನೋ ಸ್ವಲ್ಪ ಹಾಗೆ ಟ್ರೈ ಮಾಡ್ತಿರ್ತೀನಿ ನಿದ್ದೆ ಮಾಡೋಕ್ಕೆ. ಸೊ ಅವಳು ಅಸಲು ನಿದ್ದೆನೇ ಮಾಡಲ್ಲ ಇತ್ತೀಚೆಗೆ. ಸ್ವಲ್ಪ ಕಡಿಮೆ ಆಗೋಗಿದೆ ಅವಳು ನಿದ್ದೆ ಮಾಡೋದು, ಹಠ ಮಾಡೋದು ಜಾಸ್ತಿ ಆಗಿದೆ. ಸೊ ನಿದ್ದೆ ಆಗಿಲ್ಲ, ಟೈರ್ಡ್ನೆಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕಣ್ಣಲ್ಲಿ ನನಗೆ. ಸೊ ರೈಸ್ ಪಪ್ಪು ಚೆನ್ನಾಗಾಗಿತ್ತು ಗೈಸ್, ಪಪ್ಪು ರುಚಿಯಾಗಿತ್ತು ಆವತ್ತಿನ ದಿನ. ಸೊಂಡಿಗೆ ಅಮ್ಮ ಮಾಡ್ಕೊಂಬಂದಿದ್ದು, ಅದು ಈ ಇಯರು ಅಮ್ಮ ಮಾಡಿದ್ದಾರೆ. ಅದು ತೊಗೊಂಡು ಬಂದಿದ್ರು, ಮಾರ್ಚಲ್ಲೇನೋ ತೊಗೊಂಬಂದಿದ್ರು. ಚೆನ್ನಾಗಿದ್ದಾವೆ. ಅದು ಮಾಡ್ಕೊಂಬಿಡ್ತೀನಿ. ಶೊಂಡಿಗೆ ತುಂಬ ರುಚಿಯಾಗಿದ್ದು. ನಾನು ಯಾವಾಗಲೂ ರೈಸು ಪಪ್ಪು ಸಾಂಬಾರು ಮಾಡಿದಾಗ ನಾನು ಅದನ್ನು ಬೇಯಿಸ್ಕೊಂಬಿಡ್ತೀನಿ. ಸಾಕು, ಅಷ್ಟಿದ್ರೆ ತುಂಬ ಚೆನ್ನಾಗಿ ರುಚಿಯಾಗಿ ತಿನ್ಬೋದು ನಾವು. ಕಾಂಬಿನೇಷನ್ ಸೂಪರ್ ಅಲ್ಲಮ್ಮ? ಸೂಪರ್ ಅಲ್ಲಮ್ಮ? ತಿಂತವಳೆ ಕುತ್ಕೊಂಡು ಸೂಪರಾಗಿದೆ. ಈ ಸೊಂಡಿಗೆ ಕೂಡ ಅಮ್ಮ ಈ ಇಯರ್ ಹಾಕಿದ್ದು ಮನೆಯಲ್ಲಿ. ಅವ್ರು ಹಾಕಿ ಹಪ್ಪಳ ಸೊಂಡಿಗೆ ಅಲ್ಲಿಂದ ತಗೊಂಡು
ನೀನು ನಿದ್ದೆ ಮಾಡೋಕ್ಕೆ ಬಿಡಲ್ಲಮ್ಮ ನೀನು. ನೋಡ್ರಿ ಹ್ಞೂ ಅಂತತೆ. ನೀನು ನಿದ್ದೆ ಮಾಡೋಕ್ಕೆ ಬಿಡಂಗಿಲ್ಲಲ್ಲಮ್ಮ ನನಗೆ ನೀನು. ರಾತ್ರಿ ಎಲ್ಲ ಎದ್ದೊಳ್ತಿಯಲ್ಲಮ್ಮ ನೀನು. ರಾತ್ರಿ ಎಲ್ಲ ಎದ್ದೊಳ್ತಿಯಲ್ಲ ಮಗ್ನ ನೀನು. ನೋಡ್ರಿ ಎಲ್ಲ ಹೇಳ್ತೈತೆ ನನ್ನ ಮಗಳ. ನಾವು ಉಪಾಚಿ ಮಾಡೋಣ ಈಗ ಮಮ್ ತಿಂದು. ಅದು ಬೇರೆ ತಲೆ ಸ್ನಾನ ಮಾಡಿದ್ದೀನಿ ನಿನ್ನೆ. ಅಮ್ಮನ ಮನೆಯಲ್ಲೇ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ನಲ್ಲ ಗಾಯ್ಸ್. ಸೊ ತಲೆ ಸ್ನಾನ ಮಾಡಿದ್ದೀನಿ. ಓವರ್ ನೈಟ್ ಆಯಿಲ್ ಹಂಗೆ ಬಿಡಬಾರ್ದು. ಸೊ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ನಲ್ವ, ಮಸಾಜ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು ತಲೆ ಹೆಡ್ ಬಾತ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಿದ್ದೆ ಬರ್ತಾ ಇದೆ. ನೆಕ್ಸ್ಟ್ ಈವ್ನಿಂಗ್ ಆಯಿತು ಗಾಯ್ಸ್. ಈವ್ನಿಂಗ್ ಅವ್ರು ಬಂದರು. ಸೊ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ಕೊತಾ ಇದ್ದೀನಿ. ಸೊ ಆವಾಗ ಊಟ ಮಾಡಿದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ. ಬಟ್ ನಿದ್ದೆ ಬರಲಿಲ್ಲ, ಯಾಕೋ ಗೊತ್ತಿಲ್ಲ. ರೆಸ್ಟ್ ಮಾಡಿ ಆಮೇಲೆ ಅವ್ರು ಬಂದ ತಕ್ಷಣ ಸ್ವಲ್ಪ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ತಲೆ ಬೇರೆ ಸ್ವಲ್ಪ ಹೆಡ್ಡೇಕ್ ಜಾಸ್ತಿ ಇತ್ತು. ಟೀ ಮಾಡ್ಕೊತಾ ಇದ್ದೀನಿ ಗೈಸ್. ಸೊ ಡಿಸ್ಕಷನ್ ಮಾಡಿದ್ವಿ ನಾವು ಬರ್ತ್ಡೇ ಯಾವ ಥರ ಮಾಡೋಣ ಅಂತ ಹೇಳ್ಬಿಟ್ಟು. ಅದನ್ನು ಬ್ಲಾಗ್ಸ್ ಬರ್ತೇವೆ ನೋಡಿ. ಮನೇಲಿ ಒಂದು ಸಿಂಪಲ್ಲಾಗಿ ಮಾಡ್ಕೊಳೋಣ ಅಂತ ಹೇಳಿದ್ದಾರೆ. ಈ ನಿಯರ್ ಬೈ ನಾವು ಅನಾಥಾಶ್ರಮ ನೋಡಿ ಬಂದ್ವಿ ಗೈಸ್. ನಮಗೆ ನಿಯರ್ ಬೈ ಯಾವುದು ನಮಗೆ ಅಷ್ಟು ಜೆನ್ಯೂನ್ ಅಂತ ಅನಿಸಿಲ್ಲ. ಕೆಲವರು ಬೇರೆ ಏನೋ ಹೇಳಿದರು, ಕೆಲವು ಬೇರೆ ಹೇಳಿದರು. ಸೊ ಅಷ್ಟು ಜೆನ್ಯೂನ್ ಅಂತ ಅನಿಸಿಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಇದ್ದಿದ್ರಲ್ಲೇ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಸೊ ಮನೆಯಲ್ಲಿ ಮಾಡ್ಕೊಂಡಿವಿ. ಸೊ ನೆಕ್ಸ್ಟ್ ಅದನ್ನು ಬ್ಲಾಗ್ ಬರುತ್ತೆ, ನೋಡ್ತಾ ಇರಿ. ಸೊ ಈಗ ನೆಕ್ಸ್ಟು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಚೆನ್ನಾಗಿದೆ, ಅಪ್ಲೋಡ್ ಮಾಡ್ತೀನಿ ಬೇಗನೆ. ನೋಡ್ತಾ ಇರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ವಾಯ್ಸ್ ಓವರ್ ಕೊಡಬೇಕಾಯಿತು. ಸೊ ಅಲ್ಲಿ ಮನೆ ಕಡೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಏನೋ ಆಗ್ತಾಯಿದೆ, ಸೌಂಡ್ ಜಾಸ್ತಿನೇ ಇತ್ತು. ಈವ್ನಿಂಗ್ 6 ಆದ್ರೂ ಅಲ್ಲಿ ಕೆಲಸ ಮಾಡ್ತಾನೆ ಇದ್ದರು. ಸೊ ನಾನು ಅದಕ್ಕಾಗಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು ಅಲ್ಲಿ ವಿಂಡೋ ಹತ್ರ. ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕಾಗಿತ್ತು ಗೈಸ್. ಸೊ ನಾವು ಆರಾಮಾಗಿ ಟೀ ಮಾಡಿಕೊಂಡು ಕೂತ್ಕೊಂಡು ಕುಡಿತಾ ಇದ್ದೀವಿ ಇಲ್ಲಿ. ಸೊ ಇಲ್ಲಿ ಅವನು ತುಂಬಾ ಅಡ್ಡೆ ಮಾಡ್ತಾಯಿದ್ದೆ. ನಾನು ತುಂಬಾ ಸಿಟ್ಟು ಸ್ವಲ್ಪ ನನಗೆ ಜಾಸ್ತಿನೇ ಬರುತ್ತೆ ಗೈಸು. ಅದು ಗೊತ್ತಾಗಲ್ಲ ಯಾಕೋ ಅಂತೇಳ್ಬಿಟ್ಟು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಸೊ ನೆಕ್ಸ್ಟ್ ಟೀ ಕುಡ್ಕೊತ ನಾವು ಮಾತಾಡ್ತೀವಿ. ಅದೇನು ಅಂತಂದರೆ ನಾವು ಟೀ ಟೈಮ್ನ ನಾವು ಯುಟಿಲೈಸ್ ಮಾಡ್ಕೊತೀವಿ. ಅದನ್ನು ನಾವು ವೇಸ್ಟ್ ಮಾಡಲ್ಲ. ಆರಾಮಾಗಿ ಕೂತ್ಕೊಂಡು ಟೀ ಕಾಫಿ ಕುಡ್ಕೊತಾನೆ ಮಾತಾಡ್ತಾ ಇದ್ವಿ. ಸೊ ಅವ್ನು ಆಟ ಮಾಡ್ತಾಯಿದ್ದ, ಅವನು ನಮ್ಮ ದೈವಿ. ಸೊ ಅವರಪ್ಪ ಮಾತಾಡ್ತಿದ್ದಾರೆ. ನಾನು ನಗ್ತಿದ್ದೀನಲ್ಲ, ಅವ್ನು ನಗಬೇಡ ಅಂತ ಹೇಳ್ಬಿಟ್ಟು ಅವ್ನು ಆಟ ಮಾಡ್ತಾವನೆ. ಅದಕ್ಕೆ ಜಾಸ್ತಿ ಸ್ವಲ್ಪ ಅವ್ರ ಅಪ್ಪಾಜಿ ಹೇಳ್ತವ್ರೆ ಆಟ ಮಾಡಬೇಡ ಅಂತ ಮಾತಾಡ್ತವ್ರೆ ಅಲ್ಲಿ ಕೂತ್ಕೊಂಡು. ನೋಡ್ರಿ ಈಗ ಇದು ಮನೆ ಬಂದ ತಕ್ಷಣ ಸಾಕು ಇದೇ ಸ್ಟಾರ್ಟ್ ಆಗೋಗುತ್ತೆ. ಯಪ್ಪಾಜಿ ಅಂತ ಹಿಂದೆ ತಿರುಗೋದು ಅವರು. ನೋಡ್ರಿ ಅವ್ರು ಹೇಳ್ತಾರೆ ಅದನ್ನು ವೀಡಿಯೋ ಯಾಕೆ ಮಾಡ್ತಿದ್ದಿ ಅಂತೇಳ್ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಹಂಗೆ ವೀಡಿಯೋ ತೆಗ್ದೀನಿ ಗೈಸ್. ಇವಳು ವೀಡಿಯೋ ಆನ್ ಮಾಡಿದ ತಕ್ಷಣ ಸಾಕು ನನ್ನ ವಾಯ್ಸು ಹಂಗೆ ಬಂದು ಯ್ ಅಂತ ಹೇಳುತ್ತದು. ಸೊ ಕ್ಯೂಟಾಗಿ ಹೇಳುತ್ತೆ ನೋಡ್ರಿ ಯ್ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ. ಸೊ ಅವ್ರ ಅಪ್ಪಾಜಿ ಅವರು ದೈವಿಗೆ ಹೇಳ್ತವ್ರೆ, ದೈವಿ ಆಟ ಮಾಡಬೇಡ ಜಾಸ್ತಿ ಅಂತ ಹೇಳ್ಬಿಟ್ಟು ಮಾತಾಡ್ತವ್ರೆ. ಸೊ ಇವತ್ತಿನ ದಿನ ಹೀಗೆ ಕಲಿತು ಗೈಸ್. ನೈಟ್ ಊಟ ಮಾಡಿಕೊಂಡು ಪಾಚಿ ಮಾಡಿಕೊಂಡು ಸ್ವಲ್ಪ ಬೇಗನೆ. ಸೊ ನೆಕ್ಸ್ಟ್ ಡೇ ದೈವಿ ಹುಟ್ಟಿದಬ್ಬ, ಅದು ಹೇಗಾಯಿತು ಅಂತೇಳಿ ಅದನ್ನು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಗೈಸ್. ನಾನು ಮಾಡ್ತೀನಿ ಅದನ್ನು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಸ್ಟೇ ಟ್ಯೂನ್ ಆ್ಯಂಡ್ ಬಿ ಪಾಸಿಟಿವ್. ಥ್ಯಾಂಕ್ ಯು. ಬಾಯ್.